ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತೀರ್ಸಕ್ಕೆ ಬಂದಿದ್ದೀನಿ ಅಂದರೆ 2 ಲಕ್ಷ ಜೀವ ವಿಮೆ, 3,000 ರೂಪಾಯಿ ಪಿಂಚಣಿ, ಇಂತಿಷ್ಟು ಒಳ್ಳೊಳ್ಳೆ ಲಾಭ ಪ್ರಯೋಜನ ಕೊಡುವಂಥ ಒಂದು ಯೋಜನೆ ಬಗ್ಗೆ, ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದು ಯಾವ ಕಾರ್ಡು, ನಿಮ್ಗೆ ಅರ್ಹತೆ ಏನು, ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು, ಹಾಗೆ ಇನ್ನಷ್ಟು ಅದರಿಂದ ಲಾಭಗಳೇನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಕೊನೆಯ ತನಕ ವೀಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ದು ಏನೇ ವಿಷಯ ಇದ್ದರೂ ನೀವು ಕಮೆಂಟ್ ಬಾಕ್ಸ್ ಹಾಕಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಯಾರಿಗಾದರೂ ರಿಪ್ಲೈ ಮಾಡಿಲ್ಲ ಅಂದರೆ ಸಾರಿ ಫ್ರೆಂಡ್ಸ್, ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಈಗ ಏನಂತೇಳಂದರೆ, ಈಗ ಈ ಶ್ರಮ ಕಾರ್ಡ್ ಅಂತೇಳಿ ಗೊತ್ತಿರ್ಬೋದು ನಿಮ್ಗೆ ಈಗಾಗಲೇ. ಆದರೆ ನಿಮಗೆ ಇದನ್ನು ಪ್ರಯೋಜನ ಏನು ಅಂತ ನಿಮಗೆ ಸ್ವಲ್ಪ ಮಟ್ಟಿಗೆ ತಿಳಿದಿರುತ್ತೆ. ಅದನ್ನು ಸಂಪೂರ್ಣವಾಗಿ ತಿಳಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ದಲೇ 80% ಜನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಆಗ ನನಗೆ ನಾನು ಮಾಡೋ ವಿಡಿಯೋ ನಿಮಗೆ ಮೊದಲನೇದಾಗಿ ಬಂದು ತಲುಪುತ್ತೆ ಫ್ರೆಂಡ್ಸ್. ಈಗ ಏನಂತೇಳಂದರೆ, ಈ ಶ್ರಮ ಕಾರ್ಡ್ ಅಂತೇಳಂದರೆ ಅಸಂಘಟಿತ ಕಾರ್ಮಿಕರು ಹಾಗೂ ಕೂಲಿ ಕಾರ್ಮಿಕರಿಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರದಾಗೆ ನಿಮಗೆ ಗೊತ್ತಿರ್ಬೋದು ಲೇಬರ್ ಕಾರ್ಡ್ ಅಂತಿದೆ. ಅದೇ ರೀತಿ ಇದರಲ್ಲೂ ಬರುತ್ತೆ, ಆದರೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಎಲ್ಲ ಪ್ರಯೋಜನವನ್ನು ಕೊಡೋಕ್ಕೆ ಕೇಂದ್ರ ಸರ್ಕಾರ ಟ್ರೈ ಮಾಡ್ತಿದೆ ಫ್ರೆಂಡ್ಸ್. ಏನಂದರೆ, ನಿಮಗೆ 60 ವರ್ಷ ಮೇಲ್ಪಟ್ಟಿದ್ರೆ ನಿಮಗೆ ಪ್ರತಿ ತಿಂಗಳು 3,000 ಪಿಂಚಣಿ ಬರುತ್ತೆ ಫ್ರೆಂಡ್ಸ್. ಈಗೇನು ಸರ್ಕಾರಿ ನೌಕರರಿರ್ತಾರೆ ಅವರಿಗೆ ಬರುತ್ತಲ್ಲ ಪೆನ್ಷನ್, ಅದೇ ರೀತಿ ನಿಮಗೂ ಸಹ 3,000 ರೂಪಾಯಿ ಬರುತ್ತೆ ಫ್ರೆಂಡ್ಸ್. ಇನ್ನು ನಿಮಗೆ 2 ಲಕ್ಷದ್ದು ಜೀವ ವಿಮೆಯನ್ನು ಕೊಡ್ತಾರೆ ಫ್ರೆಂಡ್ಸ್. ಹಾಗೆ ನಿಮಗೆ PM ಆವಾಸ್ ಯೋಜನೆಯಡಿ ನಿಮಗೆ 1.20 ಲಕ್ಷ ಅಮೌಂಟ್ ನಿಮಗೆ ಆರ್ಥಿಕ ನೆರವಾಗಿ ಕೊಡ್ತಾರೆ ಮನೆ ಕಟ್ಟೋಕ್ಕೆ ಫ್ರೆಂಡ್ಸ್. ಇನ್ನು ನಿಮ್ಮ ಮಕ್ಕಳು ಏನಾದರೂ ಶಿಕ್ಷಣ ಪ್ರಯೋಜನಕ್ಕೋಸ್ಕರ ಶಿಕ್ಷಣ ಮಾಡ್ತಾಯಿದ್ರೆ ಅದಕ್ಕೂ ನಿಮಗೆ ಆರ್ಥಿಕ ನೆರವು ಅಂತಲೂ ಕೊಡ್ತಾರೆ ಫ್ರೆಂಡ್ಸ್. ಒಂದು ಪಕ್ಷ ನೀವು ಮರಣ ಹೊಂದಿದರೆ ನಿಮ್ಮ ಹೆಂಡತಿಗೆ ಅಥವಾ ಹೆಂಡತಿ ಆಗಿದ್ದರೆ ಗಂಡನಿಗೆ, ಮಕ್ಕಳಿಗೆ ನಿಮಗೆ ಪ್ರತಿ ತಿಂಗಳು 1,500 ರೂಪಾಯಿ ಹಂಗೆ ಅವರಿಗೂ ಸಹ ಆರ್ಥಿಕ ನೆರವನ್ನು ಈ ಯೋಜನೆಯಿಂದ ಕೊಡುತ್ತೆ ಫ್ರೆಂಡ್ಸ್. ಇದನ್ನು BPL ಕಾರ್ಡನ್ನು ಹೊಂದಿದವರು ಮಾತ್ರ ಮಾಡಿಸ್ಬೋದು, ಅಂದರೆ ಬಡತನ ರೇಖೆಗಿಂತ ಕೆಳಗಿದ್ದರೂ ಮಾಡಿಸ್ಬೋದು ಫ್ರೆಂಡ್ಸ್. ಇನ್ನು ಈ ಯೋಜನೆಗೆ ನಾವು ಯಾವ್ಯಾವ ದಾಖಲಾತಿ ಇರಬೇಕು ನಮ್ಮ ಹತ್ರ ಅಂತೇಳಂದರೆ, ಇದರಲ್ಲಿ ಯಾವುದೇ ಕಾಂಪ್ಲಿಕೇಟೆಡ್ ದಾಖಲಾತಿನೂ ಕೇಳಿಲ್ಲ ಫ್ರೆಂಡ್ಸ್. ಈಗೇನು ಅಂದರೆ, ನಿಮ್ಮದೊಂದು ಆಧಾರ್ ಕಾರ್ಡ್ ಇರಬೇಕು, ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಇರಬೇಕು, ಹಾಗೆ ಪಡಿತರ ಚೀಟಿ ಇರಬೇಕು, ಹಾಗೆ ನಿಮ್ಮದು ಫೋಟೋ ಇರಬೇಕು, ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್. ನೀವು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತೇಳಂದರೆ, ಮೊದಲನೇದಾಗಿ ಏನು ಮಾಡಿ ಅಂದರೆ, ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಈ ಲಿಂಕ್ಗೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನನಗೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋಕ್ಕಿಲ್ಲ, ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ, ಕಾರ್ಡ್ ಮಾಡಿಸಿಲ್ಲ. ನಂದು ಆಲ್ರೆಡಿ ಇದೆ ನಮ್ಮ ಅಪ್ಪಾಜಿದು, ಅದಕ್ಕೋಸ್ಕರ ನಾನು ಹಾಕಿಸ್ತಿಲ್ಲ. ಏನಾದರೂ ನಿಮಗೆ ಹಾಕಬೇಕು ಅಂತೇಳಿದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ರಿಪ್ಲೈ ಮಾಡ್ತೀನಿ, ಅದನ್ನು ಒಂದು ವೀಡಿಯೋ ಮಾಡೋಣ. ಈಗ ಹಾಗೆ ಬಾಯಲ್ಲಿ ಹೇಳ್ತೀನಿ, ಅದೇ ರೀತಿ ಪ್ರೊಸೀಜರ್ ಇರುತ್ತೆ ಫ್ರೆಂಡ್ಸ್. ಏನಂದರೆ, ನೀವು ಮೊದಲನೇದಾಗಿ ಈ ಶ್ರಮ ಕಾರ್ಡ್ನ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ಅದೇನಂತಂದರೆ eShrama.government.in. ಇನ್ನೊಂದು ಸತಿ ಹೇಳ್ತೀನಿ ಫ್ರೆಂಡ್ಸ್, eSHRAM.gov.in ಅನ್ನೋ ವೆಬ್ಸೈಟ್ಗೆ ನೀವು ಹೋಗಬೇಕು ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ವೆಬ್ ಪೇಜ್ ಕಾಣುತ್ತೆ. ಅಲ್ಲಿ ಮುಂದೆ ಅದರಲ್ಲಿ ನೀವು ಮೊಬೈಲ್ ಸಂಖ್ಯೆಯನ್ನು ಮತ್ತು ಕ್ಯಾಪ್ಚನ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿ ಪರಿಶೀಲಿಸಿ ಫ್ರೆಂಡ್ಸ್. ಆಗ ನಿಮ್ಮದು ಹೆಸರು, ಬ್ಯಾಂಕ್ ಖಾತೆ, ಹಾಗೆ ಮೊಬೈಲ್ ನಂಬರಿಂದು ಮೊಬೈಲ್ ಸಂಖ್ಯೆ, ಹುಟ್ಟಿದ ದಿನಾಂಕ ಎಲ್ಲ ವಿವರವನ್ನು ಕೇಳುತ್ತೆ. ಅಲ್ಲಿ ಏನೇನು ವಿವರ ಕೇಳುತ್ತೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಹಾಗೆ ಪ್ರಮುಖ ಮಾಹಿತಿಯನ್ನು ನಮೂದಿಸಿದ ನಂತರ ಅಗತ್ಯ ದಾಖಲಾತಿಗಳನ್ನು ಇದರಲ್ಲಿ ಏನೇನು ಆಗಲೇ ದಾಖಲಾತಿ ಕೇಳಿದ್ದೆ ಅವನ್ನೆಲ್ಲ ಅಪ್ಲೋಡ್ ಮಾಡಿದರೆ ನೀವು ಅಲ್ಲಿ ಸಲ್ಲಿಸೋ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದಾದ ನಂತರ ಈ ಶ್ರಮ ಕಾರ್ಡ್ ಭತ್ಯೆ ಅರ್ಜಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ನಂತರದ ದಿನಗಳಲ್ಲಿ ನಿಮಗೆ SMS ಬರುತ್ತೆ ಫ್ರೆಂಡ್ಸ್, ಆಗಿದೆ ಅಂತ. ಆಗ ನೀವು ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.